ಹೆಂಗ್ ಒಪ್ಪಿಸ್ಬೇಕಂತ ನಮ್ಗೆ ಗೊತ್ತಿಲ್ವಾ? ಇಟ್ಕೊಳಪ್ಪ ಕೈನ. ಸರ್ ಏನ್ ಸರ್ ಹಿಂಗ ಹೇಳ್ತಾ ಇದೀರಾ ಸರ್? ಸರ್ ಕಾಪಾಡಿ ಸರ್. ಮಲ್ಲೇಶ್ ಅಂತ ಹೇಳಿದ್ನಲ್ಲ, ಹಾಗೆ ಮಿಸ್ ಬನ್ನಿ 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 ಬನ್ನಿ. ದೂರದಿಂದ ಬಂದಂಥ ಸುಂದರಾಂಗ ಚಾಣ. ಸೀಟ್ ಬೆಲ್ಟ್ ಹಾಕಿ. ಈಗ ನಮ್ದು ನಾನ್ ವೆಜ್ ಹೋಟ್ಲು. ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಚಿಕನ್ ಮಸಾಲ ಫುಲ್ ಫೇಮಸ್. ನಮಗೆ ಚಿಕನ್ ಮಸಾಲ ಡೈಲಿ ಕಮ್ಮಿ ಅಂದ್ರೂ ಒಂದು 75-80 kg ಹೊಡಿತೀವಿ ಚಿಕನ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ನೀವು ಯೋಚನೆ ಮಾಡಿ ಅಲ್ಲಿಗೆ ಎಷ್ಟು ಚಿಕನ್ ಮಸಾಲ ರುಬ್ಬೇಕು ಡೈಲಿ. 5 kg ಅಲ್ಲ, ಸುಮಾರು ಒಂದು 15-20 kg ರುಬ್ಬೇಕು ಮಸಾಲಗಳು. ಈಗ ಫಸ್ಟ್ ಒಬ್ಬ ರುಬ್ಕೊಡ್ತಾ ಇದ್ದ. ಅವ್ನು ರುಬ್ಕೊಡೋ ಅಂಗಡಿಯಲ್ಲಿ ನಾವ್ ಹೇಳಿದೀವಿ ಅಂಗಡಿನ ಕ್ಲೀನ್ ಆಗಿ ಇಟ್ಕೊಳಪ್ಪ ನೀನು, ಯಾಕಂದ್ರೆ ಮಸಾಲ ನಮ್ದು ಫುಲ್ ಫೇಮಸ್. ನೀನ್ ಅಂಗಡಿ ಕ್ಲೀನ್ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ನಮ್ದು ಮಸಾಲ ರುಬ್ಕೊಡ್ಬೇಕಂತ ಹೇಳಿದ್ವಿ. ನನ್ ಮಗ ನೀಟ್ ಇಲ್ಲ, ಫುಲ್ ಗಲೀಜು. ಸರಿನಾ? ಮೊನ್ನೆ ಏನಾಗ್ಬಿಟ್ಟಿದೆ, ಮಸಾಲೆ ರುಬ್ಬವಾಗ ಒಂದಿಷ್ಟಪ್ಪ ಯಗಣ ಬಿದ್ದ್ಬಿಟ್ಟೈತೆ ಮಸಾಲೆ ಬಾಣ್ಲಿಯಲ್ಲಿ. ಆಮೇಲೆ ಪಳ್ಳಿಗಳು 4-5 ಪಳ್ಳಿಗಳು ಬಿದ್ದ್ಬಿಟ್ಟೈತೆ. ಅವನ್ ಅದನ್ನ ಹಂಗೆ ಚೆಚ್ಚಿ ಹಂಗೆ ರುಬ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಕೊಟ್ಬಿಟ್ಟಿದ್ದಾನೆ ಮಸಾಲೆ. ನಾವೇನ್ ಮಾಡಿದ್ವಿ, ಚಿಕನ್ ಮಸಾಲ ಹಾಕಿ ಫುಲ್ ಎಲ್ಲ ಅವತ್ತೆಲ್ಲ ಸುಮಾರು ಎಲ್ಲ ಸ್ವಲ್ಪ VIP ಕಸ್ಟಮರ್ಗೆಲ್ಲ ಸ್ವಲ್ಪ ಆರ್ಡರ್ ಇತ್ತು ಹೊರಗಡೆ, ಅಲ್ಲಿಗೆಲ್ಲ ಕಲಿಸ್ಬಿಟ್ವಿ. ಈಗ ಅವರೆಲ್ಲ ತಿಂದಿದ್ದಾರೆ, ವಾಂತಿ ಬೇದಿ, ಕೆಲವರು ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ಪ್ರಾಣ ಹೋಗೋ ಪರಿಸ್ಥಿತಿಲಿ ಇದ್ದಾರೆ. ಈಗ ಈ ಮಸಾಲ ರುಬ್ಕೊಡೋನು ಈ ವಿಷಯ ಗೊತ್ತಾಗಿ ಅಲ್ಲಿಂದ ಜೂಟ್ ಹಾಕ್ಬಿಟ್ಟಿದ್ದಾನೆ. ಗೊತ್ತಾಗಲ್ಲ. ನಾವು ನೋಡಿ, ಈಗ ನಾವು ಅವನ ಹುಡ್ಕೊಂಡು ಹೋಗ್ತಾ ಇದೀವಿ, ಅವ್ನು ಇಲ್ವೇ ಇಲ್ಲ ಅಲ್ಲಿ. ಅದಕ್ಕೆ ಈಗ ಪೊಲೀಸ್ ಅವರು ಮತ್ತೆ ದೊಡ್ಡವ್ರು ಅವರು ಇವರೆಲ್ಲ ಇರ್ತಾರಲ್ಲ ಗೂಡ್ಪಾಟಿಗಳು, ಅವ್ರೇನ್ ಹೇಳಿದಾರೆ, ಮರ್ಯಾದೆಗೆ ಮಸಾಲೆ ರುಬ್ಬಿರೋವನ್ನ ಕರ್ಕೊಂಡ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಕ್ಳು ನಿಮ್ಗೆಲ್ಲ ಸಾಯೋ ಗಂಟೆ ಜೈಲಲ್ಲಿ ಹಾಕ್ಬಿಡ್ತೀವಿ, ಯಾರು ಮಾತಾಡ್ಲೇಬಾರ್ದು, ಆಮೇಲೆ ನಿಮ್ಗೆ ನೇಣ ಹಾಕಿದ್ರು ಹಾಕ್ಬಿಡ್ಬೋದು ಅಂತ ಹೇಳಿದಾರೆ. ಏನಕ್ಕೆ ಹಂಗ ಎಲ್ಲಿ ಸರ್ ಬೀಸಿದೆ? ಎಲ್ಲಿ ಸರ್? ಅಲ್ಲೇ ನಾಯಿಂಡಲ್ಲಿ ಹತ್ರನೇ ಬೀಸಿದ್ದು. ಅದಕ್ಕೆ ಈಗ ಅವ್ನು ನಮ್ಗೆ ಸಿಗ್ತಾ ಇಲ್ಲ. ನಾವು ಸುಮಾರು ಒಂದು 2-3 ದಿವಸದಿಂದ ಹುಡುಕಿ ಸಾಕಾಯ್ತು, ಸಿಗ್ತಾ ಇಲ್ಲ ಅವನು. ಈಗ ನೀವೇನ್ ಮಾಡ್ಬೇಕಂದ್ರೆ, ಸಾಲ ಮಸಾಲೆ ನಾನೇ ರುಬ್ಕೊಟ್ಟಿದ್ದು, ಏನೋ ಸ್ವಲ್ಪ ತಪ್ಪಾಗೋಯ್ತು ಸರ್. ಹಂಗಲ್ಲ ನಾವೇನ್ ಸರ್ ಹಂಗ. ಪೊಲೀಸ್ ಅವ್ರಿಗೆ ಮತ್ತೆ ಇಲ್ಲಿ ಕಸ್ಟಮರ್ಗಳೆಲ್ಲ ಬಂದಿದ್ದಾರೆ, ಒಂದು 100-150 ಜನ ಬಂದಿದ್ದಾರೆ. ಏನಕ್ಕೆ ಸರ್? ನಾವ್ ಹಂಗೇನಕ್ಕೆ ನಾನೇನಕ್ಕೆ ಒಪ್ಕೋಬೇಕು ಸರ್? ಏನಕ್ಕಂದ್ರೆ ಅವ್ನು ಸಿಗ್ತಾ ಇಲ್ಲ ಅಣ್ಣ. ಸಿಗ್ತಾ ಇಲ್ಲ ಅಂದ್ರೆ ನಾವೇನಕ್ಕೆ ಒಪ್ಕೋಬೇಕು ಸರ್? ನಿನಗೆ ಡೈಲಿ ಮಸಾಲ ರುಬ್ಬಕ್ ಕೊಡ್ತೀನಿ. ನಮಗ ಬೇಡ ಬಿಡ್ರಿ. ಈ ತರ ಇದ್ ಮಾಡ್ತಾ ಇದ್ದಾರೆ. ನೀವೇ ರುಬ್ಬಿರೋದು? ಎಲ್ಲಿ ಇಲ್ಲ ನಿಮ್ ಮಸಾಲೆ ಅಂಗಡಿ. ನಾವ್ ಅಂಗಡಿಲ್ಲ ಬಂದಿಲ್ಲ, ಯಾರು ಸುಮ್ನೆ ನಿಮ್ಮ ಅಂಗಡಿಗೆ ಬಂದಿರೋದು. ಸುಮ್ನೆ ಡೈಲಾಗ್ ಎಲ್ಲ ಹೊಡಿಬೇಡಿ ಇವಾಗ. ಆಯ್ತಾ? ಮಾಡೋದೆಲ್ಲ ಮಾಡಿದೀರಾ, ಆಯ್ತಾ? ಮಾಡೋದೆಲ್ಲ ಮಾಡಿದೀರಾ. ಈಗ ಏನಿಲ್ಲ, ನೀವು ಬಂದ್ಬಿಟ್ಟು ಸುಮ್ಗೆ ಅಲ್ಲಿ ಅವ್ರ ಹತ್ರ ಒಪ್ಕೋಬೇಕಷ್ಟೇ. ಏನಂತ ಒಪ್ಕೋಬೇಕು? ನೀನೇ ಮಸಾಲೆ ರುಬ್ಬಿದೆ ಅಂತ ಒಪ್ಕೋಬೇಕು ಸರ್? ಒಪ್ಕೊಳಲ್ವಾ? ಒಪ್ಕೋಬೇಕು ಸರ್? ಹೆಂಗ್ ಒಪ್ಪಿಸ್ಬೇಕಂತ ನಮ್ಗೆ ಗೊತ್ತಿಲ್ವಾ? ಇಟ್ಕೊಳಪ್ಪ ಕೈನ. ಸರ್ ಏನ್ ಸರ್ ಹಿಂಗ ಹೇಳ್ತಾ ಇದೀರಾ ಸರ್? ಕೊಡ್ರಿ ಫೋನ್. ಬಿಡ್ರಿ ಫೋನು, ಚುಚ್ಬಿಡ್ತೀನಿ ಫೋನು. ನಾನೇನ್ ಸರ್ ಮಾಡ್ದೆ? ಫೋನು ಕೊಡ್ರಿ, ಇಲ್ಲಿ ಹಾಕ್ಲಾ? ಬಿಡ್ರಿ ಫೋನು. ಫೋನ್ ಬಿಡ ಸರ್, ಬಿಡಿ ಸರ್. ನಾನೇನ್ ಮಾಡ್ದೆ ಸರ್? ಜಾಸ್ತಿ ಮಾತಾಡ್ಬೇಡ ಇವಾಗ, ಹೇಳ್ತಾ ಇದೀನಿ ನೋಡು. ಜಾಸ್ತಿ ಮಾತಾಡಿದ್ರೆ ಇವಾಗ ನಾನೇನ್ ಮಾಡ್ದೆ ಸರ್? ಸೀಟ್ ಬಂದ್ ಮಾಡಿ ಹೇಳ್ತೀನಿ. ಕಾಪಾಡಿ ಸರ್. ಮಸಾಲೆ ರುಬ್ಬ ಗೊತ್ತಾಗ್ಲಿಲ್ಲ.
ಯಾರ್ ಸರ್ ಈ ತರ ಏನ್ ಎಗಡೆ ಪಲ್ಯ ಎಲ್ಲ ಹಾಕ್ಬಿಟ್ಟು ಸ್ಪ್ರೇ ಹೊಡಿಲ್ಲ ತೋರ್ಸೋಣ ಏನ್ ಸರ್ ನೀವು ಸರ್ ಹಿಂಗೆಲ್ಲ ಮಾಡ್ಬೇಡಿ ಸರ್. ಮಸಾಲೆ ರುಬ್ಬಿದ್ಯಾ ಸರ್ ಯಾರ್ ಸರ್ ಮರ್ಯಾದೆಗ್ ಒಪ್ಪು ಯಾವ್ದನ್ನ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಹಾಕ್ಬಿಟ್ಟು ಪಲ್ಯ ಎಲ್ಲ ಹಾಕ್ಬಿಟ್ಟು ಮಸಾಲೆ ಯಾರ್ ಸರ್ ಬಂದೇ ಇಲ್ಲ ನೀವು ಬಂದೆ ಚೆಕ್ ಬಿಡ್ರಿ ಸರ್ ಏನ್ ಸರ್ ಹಿಂಗ್ ಮಾಡ್ತಾ ಇದ್ದೀರಾ? ನಮಗ್ ಮಸಾಲೆ ರುಬ್ಕೊಡೋನು ಗುಂಡ್ ಹೊಡ್ಕೊಂಡ್ ಬಂದಿದ್ದ ಮೊನ್ನೆ. ಇಲ್ಲ ಸರ್ ಗುಂಡ್ ಹೊಡಿಯೋಣ ಇಲ್ಲ ಸರ್ ಹೊಡೆದ್ ಬಿಡೋಣ ಆವಾಗ್ಲೇ ಇವ್ರೇ ಅವ್ರು ಅಂತ ನಂಬೋದು. ಸರ್ ಇಲ್ಲ ಬಿಡಿ ಸರ್ ಇಲ್ಲ ಬಿಡಿ ಸರ್ ಇಲ್ಲ ಬಿಡಿ ಸರ್ ತಲೆ ಬಗ್ಸಿ ಇಲ್ಲ ಗುಂಡ್ ಹೊಡಿತೀನಿ ಗುಂಡ್ ಹೊಡ್ಕೊಂಡು ಸರ್ ಗುಂಡ್ ಹೊಡಿತೀನಿ ಗುಂಡ್ ಹೊಡ್ಸ್ಕೊಂಡು ಇಲ್ಲ ಸರ್ ಹಂಗ್ ಮಾಡ್ಬೇಡಿ ಸರ್. ಇಲ್ಲ ಕಾಲ್ ಮುಗಿತೀನಿ ಸರ್ ಹಂಗ್ ಮಾಡ್ಬೇಡಿ ಸರ್. ಮಾಡೋಣ ಸರ್ ಬೇಕಾದ್ರೆ ಏರಿಯಾ ಬಿಟ್ಟೆ ಹೊಂಟೋಗ್ತೀನಿ ಸರ್ ಸರ್. A few moments later. ಏನು ತೆಗಿ ಅಂತ ಹೇಳೋಣ ಊಟಕ್ಕೆ ಹೋಗ್ಬೇಕು ನಾವು. ಏನ್ ತೆಗಿಬೇಕು ನಿನಗೆ? ನಾನು ಏನೋ ಮಾಡಿದ್ದೆ ಹೇಳೋಣ. ನೀನೇನ್ ನಾನು ಏನ್ ಮಾಡಿದ್ದೆ ಅಂತ ಹೇಳೋಣ. ಹೊಡೆದ್ಬಿಡೋಣ ಒಂದೇಟು ಚಪ್ಪಿ ತಗೊಂಡು ಹೊಸ್ಕೊಬಿಡ್ತೀನಿ. ನಾನು ಏನೋ ಮಾಡಿದ್ದೆ ಹೇಳೋಣ. ಆಯ್ತು ಬಿಡು, ನೈಂಟಿ ಏನಾಗಲ್ಲ. ಏನ್ ತಲೆ ಕೆಡ್ಸಿ ಹೇಳೋಣ ಬಿಡೋಣ ಹೋಗ್ಲಿ. ಫೋನ್ ಎತ್ತಿ ಸರ್ ಊಟ ಮಾಡಿಲ್ಲ ಊಟ ಬಿಟ್ಟು ಬಂದಿದ್ದೀನಿ. ಎತ್ತಿ ಸರ್ ಹೋಗ್ಲಿ. ಈಗ ನಾವ್ ಕೆಲ್ಸ ಇದೆ ಎತ್ತಿ ನಾನ್ ಸರ್. ಹೇಳೋದು ಒಂದೇ ಒಂದ್ ಮಾತ್ ಮರ್ಯಾದೆ ಕೇಳ್ತೀರಾ? ಕೊಡ್ತೀವಿ. ನಿಮ್ಗೆ ಮರ್ಯಾದೆ ಏನಾದ್ರು ಐತೆ ತೆಗೀರಿ ಫಸ್ಟ್. ಅದನ್ನ ಹೇಳ್ತೀನಿ ಕೇಳಿ ಫಸ್ಟ್ ತೆಗೀರಿ. ನಾವು ಒಂದೇ ಒಂದ್ ಮಾತು ಹೇಳ್ತೀನಿ, ಅದನ್ನ ಒಂದ್ ಮಾತು ಕೇಳಿ ನೀವು ತೆಗೀರಿ ಸರ್. ಈಗ ನಾನು ಒಂದೇ ಒಂದ್ ಮಾತು ಹೇಳ್ತೀನಿ, ಅದನ್ನ ಕೇಳಿ. ಹೇಳಿ ಈ ತರ ಎಲ್ಲ ಇದು ಈಗ ನಾನು ಒಂದೇ ಒಂದ್ ಮಾತು ಹೇಳ್ತೀನಿ, ತೆಗೀರಿ ಸರ್. ಅದನ್ನ ಕೇಳ್ಬಿಟ್ಟೆ ಇಳಿದು ಬಿಡಿ. ಏನ್ ಹೇಳಿರಿ ಈಗ ಒಂದ್ ನಿಮಿಷ ಹೇಳೋದ್ ಕೇಳಿ. ಈಗ ನಾವು ಯೂಟ್ಯೂಬ್ ವಿಡಿಯೋಗಳು ಮಾಡೋರು, ನಮಗ್ ಬೇಡ ಸರ್ ಯೂಟ್ಯೂಬ್. ಒಂದ್ ನಿಮಿಷ ನಾನು ಹೇಳೋದ್ ಕೇಳೋಣ. ತೆಗೀರಿ ಪವ್ಯ. ಏನ್ ಪವ್ಯ ತೆಗಿಸ್ತಾ ಇಲ್ಲ ಊಟ ನಾನೇ ಕೊಡ್ಸ್ತೀನಿ ಊಟ, ತಲೆ ಕೆಡ್ಸ್ಕೊಬೇಡ. ಬೀಸದಿ ಬಿಟ್ಬಿಟ್ಟು ನೀನೇನ್ ನೋಡ್ದಲ್ಲ. ಏನಾಯ್ತು ಈಗ? ತೆಗಿಸ್ತಾರ ಬಿಡು. ತೆಗಿ ನಾವು ಹೋಗ್ಬೇಕು ತೆಗಿ. ಅವ್ರ ಒಂದ್ ಮಾತು ಹೇಳ್ತಾರಂತೆ ಕೇಳು. ಬನ್ನಿ ಬ್ರದರ್ ಇಲ್ಲಿ. खत्म, बाय बाय, टाटा, गुड बाय. ಪರಿಚಯ ಇಲ್ದಾರ ಗಾಡಿ ಯಾರು ಹತ್ಬೇಡ್ರಿ. ಇದು ತಮಾಷೆಗೆ ಮಾಡಿದ್ದು. ತಮಾಷೆ ಮಾಡಿ ಲೈಕ್ ಮಾಡಿ. ಲೈಕ್ ಮಾಡಿ.